ನಾಯಿ ಹಲ್ಲು ಎಷ್ಟು ಮೂಡ್ಯಾವ? ಸಾಗರ ಒಟ್ಟು 8 ಹಲ್ಲು ಮೂಡ್ಯಾವ್ರಿ. ಅದ್ರಾಗ ಕೆಳಗಿನವ್ 4 ರೀ, ಮ್ಯಾಗ್ನವ್ 4 ರೀ. ನೋಡು, ನಾಯಿ ನಂಚು ಬಹಳ ಅಪಾಯ. ನಂಚಿನಿಂದ ಕಣ್ಣು ಮಂಜಾಗಬಹುದು, ಕಿವಿ ಕೇಳಲಾರ್ದಂಗಿರಬಹುದು. ಒಂದು ವೇಳೆ ನಾಯಿ ಕೂಗಿದಂಗ ಕೂಗಿ ಕೂಗಿ ಸಾಯಲೂಬಹುದು. ಕಿವಿ ಬೇಕಾದ್ರ ಹೋಗ್ಲ್ರಿ, ಕಣ್ಣು ಮಂಜಾಗೋದು ಬೇಡ್ರಿ. ಏನಾರ ಆಗಿ ಅವನು ನಂಜು ಇಳದ ಅವ ಆರಾಮಾದ ಸಾಕ್ರಿ. ಹೇಳ್ರಿ ಸ್ವಾಮ್ಯಾರ, ಯಾವ್ದಾರ ರಥ ಇರ್ಲಿ ಕಷ್ಟಪಟ್ಟು ಮಾಡ್ತೇನೆ. ಒಟ್ನಾಗ ಈ ಕಂಟಕದಿಂದ ಪಾರಾದ್ರೂ ಸಾಕು. ಅಷ್ಟೇ ಬಡ್ಕೊಂತಿ ತಡಿಲೆ, ಸ್ವಾಮಿ ಹೇಳ್ತಾರ, ಸ್ವಲ್ಪ ತಡ್ಕೋ. ಎಲ್ಲಾರು ನೀ ಸಾಯ್ತಿದಿ ಅಂತಾರ್ರಿ. ಅತ್ತಾಗ ನಾ ಸಾಯಂಗೂ ಇಲ್ಲ, ಇತ್ತ ನಾ ಬದುಕಂಗೂ ಇಲ್ಲ. ಎಲ್ಲರ ಮಾತು ಕೇಳಿ ನಂಗೆ ಸಾಕಾಗೋಗಿತ್ರಿ. ತಮ್ಮ, ನಾ ಹೇಳ್ದಂಗ ಮಾಡು, ನೀನು ಉದ್ಧಾರ ಆಗ್ತಿದ್ದಿ, ನೀನು ವಂಶದ ಉದ್ಧಾರ. ಅದೇನದ ಹೇಳ್ರಿ ಸ್ವಾಮ್ಯಾರ. ಅನ್ನಂಗ ನಿಮ್ ಊರಾಗ ನಾಯಿ ಎಷ್ಟದವು? ಎಂತ ಪ್ರಶ್ನೆ ಕೇಳಿದ್ರಿ ಸ್ವಾಮ್ಯಾರ? ಅಲ್ಲ, ಊರಾಗ ಕೆರಿ ಎಷ್ಟದವು, ಮಠ ಎಷ್ಟದವು, ಮಸೀದಿ ಎಷ್ಟದವು ಅಂತ ಕೇಳಿದ್ರೆ ಹೇಳಬಹುದ್ರಿಪ್ಪ. ಅದನ್ನ ಬಿಟ್ಟು ನಾಯಿ ಎಷ್ಟದವು ಅಂತ ಕೇಳಿದ್ರೆ ಹೆಂಗ್ರಿ ಸ್ವಾಮ್ಯಾರ ಹೇಳೋದ? ನಾವ್ ಮನೇನ ನಾಯಿ ಗಡಿಕೆ ಮಾಡೋದು ಅಂತ ತಿಳ್ಕೊಂಡ್ರಿ ಅಲ್ಲ. ತಮ್ಮ, ನಮ್ಗೆ ಉತ್ತಕ್ಬೇಕು. 10,000 ಮನೆ ಅದಾವ ನಿಮ್ ಊರಾಗ, 4,000 ನಾಯಿ ಅದಾವಲ್ಲಪ್ಪ. ಮತ್ತ ಬೀದಿ ನಾಯಿ ಲೆಕ್ಕಕ್ಕಿಲ್ಲನ್ರಿ ಸ್ವಾಮಿ? ಹಿಡ್ಕ, 100 ಹಿಡ್ಕ. ಅಲ್ರಿ ಸ್ವಾಮಿ, ಮತ್ತು ಊರ್ ಬಿಟ್ಟು ಬಂದ ನಾಯಿ ಮತ್ತು ಹುಚ್ಚು ನಾಯಿ ಅವನೊಂದಿಷ್ಟು ಲೆಕ್ಕ ಹಿಡ್ಕೊಂತಿಲ್ಲೇನ್ರಪ್ಪ? ಅವಂದ್ 25 ಹಿಡ್ಕೊಳತಮ್ಮ. ಎಷ್ಟ ಅನ್ನಂಗಾದೀವಿ ಈಗ? 4,125 ನಾಯಿ ಅವ. ಹೌದಪ್ಪ ಶಿಷ್ಯ? ಎಷ್ಟದವ? ಈ ಎಲ್ಲ ನಾಯಿ ಲೆಕ್ಕ ಹಿಡ್ಕೊಂಡಿವ್ರಿ. ಆಮ್ಯಾಗ್ರಿ ಈ 4,125 ನಾಯಿನೂ ಒಂದ್ ಕಡೆ ಕೂಡ್ಸ್ಬೇಕ. ಈ ನಾಯಿನ ಎಲ್ಲಾ ಕಡೆ ಒಂದ್ ಕಡೆಗೆ ಸೇರಿಸಿ ಭಾಜಾ ಭಜಂತ್ರಿ ತುಂಬಾ ಮೆರವಣಿಗೆ ಮಾಡಿಸ್ಬೇಕು. ಮೆರವಣಿಗೆನ ಬೇವರ್ಸೆ, ಹಳೆ ಬೇವರ್ಸೆ ಸೋಮನ್ ಹೇಳಿ ಹೇಳು ಸ್ವಾಮಿ. ಅಂದ್ರ ಹೆಂಗ ಮೆರವಣಿಗೆ ಹೋಗದೆ ಹಂಗಂಗ ನಂದು ಇಳ್ಕೊಂತ 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 ಬರ್ತೈತಿ. ತಿಳಿತಾ 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 ಅಲ್ರಿ ಸ್ವಾಮ್ಯಾರ, ನನಗೊಂದು ಅನುಮಾನ್ರಪ್ಪ. ನಿನಗೇನು ಅನುಮಾನ ಬಂತ್ಲೇ ತಮ್ಮ? ಈ ನಾಯಿ ಅಷ್ಟು ಮೆರವಣಿಗೆ ಮಾಡ್ಸಕ್ ಸೇರ್ಸಿರ್ತೇವಲ್ರಿ, ಅವಾಗ ಮತ್ತೆ 4 ನಾಯಿ ಹಿಡಿದ್ ಕಡದ್ ಏನ್ ಮಾಡ್ಬೇಕ್ರಿ? ಅಲ್ಲೇ ಗಂಗಾ, ಒಟ್ಟು ಇನ್ನೊಂದು 4 ಸಲ ಮೆರವಣಿಗೆ ಮಾಡೋದ ಅಂದ್ರ ಮನಿ ಸರ್ಕ್ಯುಲೇಷನ್ ಸ್ಕೀಮ್. ನೀ 4 ಮಂದಿಗೆ ಹೇಳುದ, ಇವ ಅವಂಗ 4 ಮಂದಿಗೆ ಹೇಳುದ, ಅವ ಅವಂಗ 4 ಮಂದಿಗೆ ಹೇಳುದ. ಯಾಕ್ರಿ ಸ್ವಾಮ್ಯಾರ? ಸ್ವಾಮ್ಯಾರ, ಈ ವ್ರತ ಯಾಕ ಹಿಡಿಸೋಲ್ರಿ? ಬ್ಯಾರೆ ಯಾವ್ದಾರ ವ್ರತ ಇದ್ರೆ ಹೇಳ್ರಿ. ಮತ್ತೆ ಬೇರೆ ಒಂದು ವೃತ್ತ ಹೇಳ. ಒಂದ್ ಕೆಲಸ ಮಾಡ್ರಿ, ಈಗೇನು ಈ ಮೆರವಣಿಗೆ ಹೊಡ್ಸೋ ಸವಾಸಕ್ಕೆ ಹೋಗ್ಬೇಡ್ರಿ. ನಾಯಿ ಎಲ್ಲೆಲ್ಲಿ ಇರ್ತಾವ ಅಲ್ಲೆಲ್ಲೇ ಇರ್ಲಿ. ಅವಕ್ಕೆ ನಾಯಿ ಒಂದೊಂದು ಕುಂಕುಮ ಹಚ್ಬೇಕ ತಮ್ಮ. ಅವಕ್ಕೆ ನಾಯಿ ಒಂದೊಂದು ಮಾಲೆ ಹಾಕಿ ಒಂದು ರಾಗಿ ಮುದ್ದೆ, ಚಲೋದು ಬಿಸಿ ಬಿಸಿ ಮುದ್ದೆ, ಒಂದಿಷ್ಟು ಬೆಲ್ಲದ ಕಣ್ಣು ಇಟ್ಬಿಟ್ಟೆ ಅಂದ್ರೆ 1 8 ದಿನ ಇಟ್ಟು ಸಾಕ. ಅವು ನಾಯಿ ಹೆಂಗೆ ತಿನ್ಕೊಂತ ಬರ್ತು ಹಂಗೆ ನಂಜೆಲ್ಲ ಇಳ್ಕೊಂತ ಬಂದ್ಬಿಡ್ಬೇಕು. ಅಷ್ಟು ಮಾಡು. ಅಲ್ರಿ ಸ್ವಾಮ್ಯಾರ, ಈ ರಾಗಿ ಮುದ್ದೆ ಬೆಲ್ಲದ ಕಣಿ ಇಡಾಕ್ ಹೋದಾಗ ಮತ್ತೆ ನಾಯಿ ಕಡದ್ರ ಮತ್ತೆ ಮೆರವಣಿಗೆ ಹೊಡ್ಸೋದ? ಸುಮ್ಕೊಂಡ್ರೆ ಸ್ವಾಮಿ ಹೇಳ್ತಾರ, ಕೇಳ್ತಾನ. ನಡ್ಬರ್ಕ್ ನಿಮ್ದೇನೆ. ನೋಡಪ್ಪ ಭಕ್ತ, ನಾಯಿ ನಂಜು ಬರೋ ಅಪಾಯ ಅಂತ ಮೊದಲ ಹೇಳಿದ. ನಾಯಿ ಕಡದ ನಂಜು ಅಂದ್ರೆ ನಾಯಿಯಿಂದನೇ ಇಳಿಬೇಕದ. ಅಂದ್ರೆ ಇದು ಮುಳ್ಳನ್ನು ಮುಳ್ಳಿನಿಂದಲೇ ಪರಿಹಾರ. ಅದು ಒಂದು ನಿಯಮ. ಆ ನಿಯಮದ ಪ್ರಕಾರ ಇದು ಇರೋದು. ಅದಕ್ಕೆ ಒಂದು ಕೆಲಸ ಮಾಡಿ, ನಿಮ್ಮ ಊರಾಗ ಒಂದು 4 ರಸ್ತೆ ಕೂಡೋದು ಒಂದು ಕ್ರಾಸ್ನಾಗ ಜಗದೊಳಗ ಒಂದು ದೊಡ್ಡದೊಂದು ನಾಯಿ ಗುಡಿ ಕಟ್ಟಸ್. ಗುಡಿನ ಏ ಸುಮ್ಮನೆ ಸ್ವಾಮಿ ಹೇಳ್ತೀನಿ ಕೇಳ ಸುಮ್ಮನೆ. ಎದಕ್ ಬಂದಿಲ್ಲ? ಅಮರ ಯಾವ್ದಾರ ಸರಳ ಆಗಿರೋ ರಥ ಹೇಳ್ರಿ. ಸರಳ ಇರೋದಿಲ್ಲ, ಇದು ಬೇಡ ಗುಡಿ ಕಟ್ಸ. ಈಗ ನಾಯಿ ದೇವ್ರಂದ್ರೆ ಯಾರಪ್ಪ? ಮೈಲಾರಲಿಂಗಪ್ಪ ಅಂತಾರ್ರಿ. ಮತ್ತೆ ದತ್ತಾತ್ರೇಯ ಅಂತಾರಲ್ರಿ. ನೀವು ಹೇಳಿದ್ದು ಸತ್ಯ. ಒಂದು ಕೆಲಸ ಮಾಡಿ, ಮೈಲಾರಲಿಂಗೇಶ್ವರನ ಫೋಟೋ ಇಟ್ಕೊಂಡು ದಿನಕ್ಕೆ 1,008 ಸರ್ತೆ ಮೈಲಾರಲಿಂಗೇಶ್ವರಾಯ ನಮ ಮೈಲಾರಲಿಂಗೇಶ್ವರಾಯ ನಮ ಅಂತೇಳಿ 1,008 ದಿವಸ ಜಪ ಮಾಡಿ. ನಂತರ ಜಪ ಮುಗಿದ ನಂತರ ದೇವ್ರ ಗುಡ್ಡಕ್ಕೆ ಹಿಂದೆ ಮಾರಲೇ ನಡ್ಕೊತ ಹೋಗ್ಬೇಕು. ಅರ್ಥಾತ್ ಇದು ಒಟ್ಟ ಪರವಾಗಿಲ್ರಿ ಈ ವ್ರತ. ಇದನ್ನ ನಾವು ಬೆಳಗ್ಗೆ 5 ಗಂಟೆಗೆ ಎಬ್ಬಿಸಿ ನಮ್ಮ ಊಟ ಮಾಡ್ರಿ. ನೋಡ್ರಿ ಸ್ವಾಮಿ, ರಥ ಮಾಡ್ತೇನೆ. ದಕ್ಷಿಣೆ
ಎತ್ಲಾಗರ ಆರಾಮ ಆಗ್ಪ ನೀನು ನಂದಿಂದ ಇಳಿದ್ರೆ ಪರಿಹಾರ ಆದ್ರೆ ಸಾಕು. ಯಾಕೋ ಗಣೇಶ ನಿಮ್ ಬರಮ್ಮ ಮಕ ಸಪ್ ಮಾಡ್ಕೊಂಡ್ ಕೂತಾನಲ್ಲ. ಹೌದಾ? ಎಲ್ಲಿ? ಕಟ್ಟಿ ಮೇಲೆ. ಹಿಂಗ್ಯಾಕೆ ಸಪ್ಪಗ ಕುಂತಿದಿ? ಯಾವ್ದಾರ ಚಲೋ ದವಾಖಾನೆ ತೋರ್ಸಿದ್ರ ಹೆಂಗ ಏನಂತಿದಿ? ಬರೋಬ್ಬರಿ ಹೇಳಿದೆ ನೋಡ. ಚಲೋ ದವಾಖಾನಿಗೆ ಏನಾರು ತೋರಿಸಿದ್ರ 2 ವರ್ಷ ಬದುಕ್ತೆ. ಇನ್ನು ಅಂತಿಂತ ದವಾಖಾನಿಗೆ ತೋರಿಸಿದ್ರ ನೀ ಸಾಯೋದು ಗ್ಯಾರಂಟಿನ. ಹಂಗಾರ ಯಾವ್ದಾರ ಚಲೋ ದವಾಖಾನೆ ತೋರ್ಸನ್ ನಡಿ. ನಾಯಿ ನಂಜು ಬಲು ಡೇಂಜರ್. ನೀ ಏನಾರ ತೋರಿಸ್ಲಿಲ್ಲ ಅಂದ್ರ ಸಾಯದ ಕಾಯಮ್ಮ. ನಡಿ ತೋರ್ಸೋಣ. ಹಂಗಾರ ನಾ ಸಾಯ್ತೇನೆ, ನಾ ಉಳಿಯೋದಿಲ್ಲ. ಹೆದರ್ಬೇಡ, ಡಾಕ್ಟ್ರಿಗೆ ತೋರಿಸಿದ್ರೆ ನೀ ಬದುಕ್ತಿದಿ. ನಾಯಿ ಕಡ್ದಾರ ಯಾರು ಸತ್ತಿಲ್ಲ. ರೊಕ್ಕ ಬೇಕಲ್ಲಪ್ಪ, ಮೊದ್ಲ ರೊಕ್ಕ ಇಲ್ಲ ಅಂತೇಳಿ ಬಡ್ಕೊಂತೀನಿ. ಮ್ಯಾಗ ಇದು ಒಂದು ಕೇಳ್ ನನಗ. ಏನಂದಿ? ರೊಕ್ಕ ಇಲ್ಲಂದೆ? ಭಾರಿ ಜಡ ಆತು. ರೊಕ್ಕ ಇಲ್ಲ ಅಂದ್ರೆ ಡಾಕ್ಟರ್ ನೋಡಂಗಿಲ್ಲ. ನಿನಗೆ ಏರಿದ ನಂಜು ಇಳಿಬೇಕಂದ್ರೆ ಕಮ್ಮಿ ಅಂದ್ರು 50,000 ರೂಪಾಯಿ ಬೇಕಾ? ಏನಂದಿ? 50,000ನ? ಹಂಗಾರ ನಾ ಸಾಯೋದ ಬೇಷಪ್ಪ. ಏ ಹೇಸಿ, ಸಾಯ್ತೀನಿ ಅಂತಿಲ್ಲಲ್ಲಿ ಪರದೇಶಿ. ಇಡೀ ನಮ್ಮ ಭೂಮಿ ಒಳಗೆ ಕೋಟ್ಯಾನು ಜೀವ ರಾಶಿಗಳು ಬದುಕ್ತಾವ ಅಂತ ಅದ್ರಾಗ ನೀ ಸಾಯ್ತೀನಿ ಅಂತಿಲ್ಲಲ್ಲಿ. ರೊಕ್ಕ ಇಲ್ಲ ಅದಲ್ಲೋ. ಒಂದು ಕೆಲಸ ಮಾಡೋದಪ್ಪ. ಏನಂದ್ರೆ ಒಂದು ಕಟ್ಗೆ ತಗೊಳ್ಳೋದು, ಅದಕ್ಕೆ ಒಂದು ರಟ್ಟು ಸಿಗ್ಸೋದು. ಹೌದಾ? ಅದ್ರ ಮೇಲೆ ಒಂದು ಬೋರ್ಡ್ ಬರೆಯೋದಪ್ಪ, ನಾಯಿ ಕಡಿದ ಸಹಾಯಾರ್ಥ ಅಂತಂದೇಳಿ ಬರೆಯೋದು. ಅದನ್ನು ತಗೊಂಡೋಗಿ ಒಂದು ದೊಡ್ಡ ಸರ್ಕಲ್ನಾಗ ನಿಂತು ಬಿಟ್ರೆ ಹಂಗೆ ಜನ 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 ಅಂತ ರೊಕ್ಕ ಉದುರ್ತಾವ ನೋಡು. ನೀ ಹೇಳಿದ್ದು ಏನು ಅರ್ಥ ಆಗಿಲ್ಲಪ್ಪ ನಂಗೆ. ನಿನಗೆ ಅರ್ಥ ಆಗೋದಲ್ಲ, ಯಾಕಂದ್ರೆ ನಿನಗ ಫುಲ್ ನಂಜರೈತಿ. ನಿನಗೆ ಅರ್ಥ ಆಗೋದಲ್ಲ ಅದ. ನಿನಗೆ ಅರ್ಥ ಆಗೋಂಗ ನಾನು ಹೇಳ್ತೀನಿ ಕೇಳ. ಅಲ್ಲ ಲೇಬರ್ ಮ್ಯಾ ಎಂತೆಂಥದಕ್ಕೆ ರೊಕ್ಕ ಕೊಡ್ತಾರಂತೆ, ಇನ್ನು ಇಂಥದ್ದು ಕೊಡೋದಿಲ್ಲ. ಒಂದು ಹಾಡು ಹೇಳೋದಪ್ಪ. ಅಂದ್ರೆ ಈ ಅಪ್ಪ ನಾಯಿ ಕಡಿತ, ಯವ್ವ ನಾಯಿ ಕಡಿತ ಅಂತ ಹೇಳ್ಬೇಕ? ಅಲ್ಲಲ್ಲಿ ಯಪ್ಪ ನಾಯಿ ಕಡಿತ, ಯವ್ವ ನಾಯಿ ಕಡಿತ ಅಂತ ಹೇಳಕತ್ತಿದ ಅಂದ್ರೆ ನೀನು 4 ಮಂದಿ ಹಿಡ್ಕೊಂಡು ಬೆನ್ನ ಹತ್ತಾರ ನಿನಗ. ಅಲ್ಲಲ್ಲಿ ಹಾಡು ಹೇಳಕ್ಕೂ ಒಂದು ಪದ್ಧತಿ ಐತಿ. ನೀ ಹಾಡು ಹೇಳಿದ್ದು ಓದ್ದಂಗಾತು, ಹಾಡು ಹಾಡ್ದಂಗಿರ್ಬೇಕು. ಗಂಗ್ಯಾ ಡಾಕ್ಟ್ರ್ ಇಲ್ಲೇ ಮಲ್ಕೊಂಡಿರ್ಬೇಕು. ಎಬ್ಬಿಸ್ಲಿ ಅವನು. ನಮ್ಮಲ್ಲಿಪ್ಪ ನೀನ ಎಬ್ಬಿಸ್ಲಿ ಅವನ. ಏ ಗಂಗೆ, ನೀನ ಎಬ್ಬಸಲೆ, ನಿನಗ ಗಾವಕತ್ತದು. ತಡಿ ಡಾಕ್ಟ್ರ ಡಾಕ್ಟ್ರ ಅಲ್ಲಲ್ಲಿ ಇವ ಹೇಳ್ತಾನಂದ್ರ ಮತ್ತೆ ಮಲಗ್ತಾನಲ್ಲಿ ಮಾ. ಇವ ಬಹುಶಃ ಕುಂಭಕರ್ಣ ವಂಶದವನ ಇರ್ಬೇಕಲೇ ಮಾ. ಕರೆಯುತ್ತೆ. ಇವ್ನ ಮುಖ ನೋಡಿದ್ರ ಡಾಕ್ಟರ್ ಅನ್ನಿಸ್ವಲ್ದ, ಕಂಪೌಂಡರ್ ಇರ್ಬೇಕಲೇ ಮಾ. ಬರ್ಸಿ ಹಿಂದಿನ ಜನ್ಮದಾಗ ನಿನಗೆ ಕತ್ಗಿತ್ತೆ ಕಡ್ದುತ್ತಾನ, ಕಟ್ಕೋದ್ರೆ ನಮ್ಗೆ ಅದರ್ತಲ್ಲ. ಬೆಳಗಾಗೈತೆ ಎದ್ದೇಳ್ರಿ. ಬೆಳಕರ್ತದ ನನಗೂ ಗೊತ್ತೈತಿ. ಯಾರಿಗೆ ಏನಾಗೈತಿ? ನಮ್ಮ ದೋಸ್ತ್ ಬರ್ಮ್ಯಾಗ ನಾಯಿ ಕಡ್ದೈತ್ರಿ.
ಈಗ ಇಲ್ಲೇ ಅದನ್ನ ನೋಡ್ರಿ. ನಾಯಿ ಕಡ್ದತ್ತೆ. ಆ ನಾಯಿ ಹೇಳ್ಕೊಂಡ್ ಹೋಗ್ರಿ.